ಹಲೋ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಾಗ ನಿಮ್ಗೆ ಏನು ತಿಳಿಸ್ಕೊಡೋದಪ್ಪ ಅಂದ್ರೆ ಒಂದು ಬರ್ತ್ಡೇ ಬ್ಯಾನರ್ನ ಯಾವ ರೀತಿ ನಾವು ಎಡಿಟ್ ಮಾಡ್ಬೇಕು ಅನ್ನೋದು ಈ ಒಂದು ವಿಡಿಯೋದಾಗ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಮೊದಲೇ ಬರ್ನೋಡ್ತೀರಿ, ನಮ್ಮ ಚಾನಲ್ ಬೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಆಲ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ನಿಮ್ಗೆ ಮೊದಲೇ ಡೆಮೋ ಇಲ್ಲಿ ನಾನು ತೋರಿಸೋದ್ರೆ ಇದು ಪಿಕ್ಸೆಲ್ ಒಂದು ಅಪ್ಲಿಕೇಶನಲ್ಲಿ ಮಾಡ್ತೀವಿ. ಈ ಪಿಕ್ಸೆಲ್ ಅಪ್ಲಿಕೇಶನ್ದು ನಾನು ಏನಪ್ಪ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಇರುತ್ತೆ, ನಮ್ಮ ಮೊದಲು ಓಪನ್ ಮಾಡಿಬಿಟ್ಟು ನಿಮ್ಗೆ ಡೆಮೋ ತೋರಿಸ್ತೀನಿ ಹೇಗೆ ನಾವು ಯಾವ ರೀತಿ ಒಂದು ಬ್ಯಾನರ್ ಇರುತ್ತೆ ಅಂತ. ಏನು ನೋಡ್ಬೋದು, ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು. ಈ ರೀತಿ ಇರುತ್ತೆ. ಇದು ಎಕ್ಸ್ಪೋರ್ಟ್ ಮಾಡಿದ ಕ್ವಾಲಿಟಿ ಬರುತ್ತೆ, ಅದು ಕ್ವಾಲಿಟಿ ಹೆಂಗೆ ಬಂದಿದೆ ತೋರಿಸ್ತೀನಿ. ಅದನ್ನು ಈ ರೀತಿ ಇರುತ್ತೆ. ಏನಪ್ಪ ಇದು ಬ್ಯಾನರ್ ನಾನು ಇದು ನಿಮ್ಮ ಫೋಟೋ ಹಾಕೊಂಡ್ಬಿಟ್ಟು ಎಡಿಟ್ ಮಾಡ್ಕೋಬೋದು. ಟೆಸ್ಟ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೋಬೋದು. ನೀವು ಬೇಕಾದ್ರೆ ಟೆಸ್ಟ್ ಹಾಕೊಂಡ್ಬಿಟ್ಟು ನೀವು ಎಡಿಟ್ ಮಾಡ್ಕೋಬೋದು. ಇವೆಲ್ಲ ಫೋಟೋಸ್ಗಳನ್ನ ಕೊಟ್ಟಿರ್ತಾನೆ, ನೀವು ಬೇಕಂದ್ರೆ ಇದೇ ಬೇಕು ಅಂದರೆ ಇದನ್ನು ನೀವು ಇಲ್ಲಿ ಬರ್ಕೊಂಡು ಎಡಿಟ್ ಮಾಡ್ಕೋಬಹುದು. ಎಲ್ಲ ರೀತಿ ಹೇಳ್ಕೊಡ್ತಾನೆ. ಪ್ರತಿಯೊಂದು ಫೋಟೋನ ಏನು ಬರ್ಕೊಂಡಿದ್ರೆ ಪ್ರತಿಯೊಂದು ಫೋಟೋನು ಕೊಟ್ಟಿರ್ತಾನೆ. ಓಕೆ, ಈ ರೀತಿ ಇರುತ್ತೆ. ಇಲ್ಲಿ ನೀವು ಬೇಕಾದಂತಹ ಬರ್ತ್ಡೇದು ನಿಮ್ಮ ಫೋಟೋ ಹಾಕೊಂಡ್ಬಿಟ್ಟು ಟೆಸ್ಟ್ನ ಚೇಂಜ್ ಮಾಡಿಬಿಟ್ಟು ಮಾಡ್ಕೋಬೋದು. ನಾನು ಶ್ರೀ ನರೇಂದ್ರ ಮೋದಿ ಅವ್ರದ್ದು ಏನಪ್ಪ ಅವ್ರದ್ದು 75ನೇ ವರ್ಷದ ಹುಟ್ಟುಹಬ್ಬ ಆ ಸಂಬಂಧ ಸೆಪ್ಟೆಂಬರ್ 17 ಡೇಟ್ ಹಾಕೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ಡೇಟ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಾನು ಎಲ್ಲ ಲಾಕ್ ಮಾಡಿ ಕೊಟ್ಟಿರ್ತೀನಿ, ನೋಡ್ತಿರ್ಬೋದು. ಎಲ್ಲ ಲಾಕ್ ಮಾಡಿದ್ದೇನೆ. ಇವನ್ನೆಲ್ಲ ಚೇಂಜ್ ಮಾಡ್ಕೋಬಹುದು. ಓಕೆನಾ, ನಾನು ನಿಮಗೆ ಡೆಮೋ ತೋರಿಸ್ಲಿಕ್ಕೆ ಫುಲ್ ಎಡಿಟ್ ಮಾಡಿ ಹೆಂಗೆ ತೋರಿಸ್ತೀನಿ ನೋಡ್ತಿರ್ಬೋದು. ಈ ರೀತಿ ಇರುತ್ತೆ. ಇನ್ನು ನಾನು ಏನಪ್ಪ ಅಂದರೆ ಜಸ್ಟ್ ನೋಡ್ತಿರೋದು ಈ ಡಿಫಿಕಲ್ಟ್ ಅಂತ ಕೊಟ್ಬಿಡ್ತೀನಿ, ಹೋಗ್ಬಿಡ್ತಾ ಒಟ್ಟು ಈ ಬ್ಯಾಗ್ ಬರ್ತೀನಿ, ಫೋಟೋಸ್ ಮೇಲೆ ಹೋಗ್ತೀನಿ. ನಿಮ್ಗೆ ನೋಡ್ತಿರ್ಬೋದು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಓಕೆ, ಪಿಕ್ಸೆಲ್ ಆಪ್ಷನ್ ಹೋಗಿ ತೋರಿಸ್ತೀನಿ ನಿಮಗೀಗ. ನೋಡ್ತಿರ್ಬೋದು ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡಿದ್ದೇನೆ. ಮತ್ತು ಸದ್ದ ಎಲ್ಲಿಪ್ಪ ಅಂದರೆ ನೀವು ಫೋಟೋ ಎಡಿಟ್ ಮಾಡಿರೋಂಥ ಫೋಟೋ ತೋರಿಸ್ಬೇಕಲ್ಲ. ಓಕೆ, ನೋಡ್ತಿರ್ಬೋದು ಈ ತಂಬ್ಲೈನಲ್ಲಿ ನೋಡಿರೋಂಥ ಫೋಟೋ ಹಿಂಗಿರುತ್ತೆ ನೋಡ್ತಿರ್ಬೋದು. ತಂಬ್ಲೈನಲ್ಲಿ ಎಡಿಟಿಂಗ್ ಮಾಡ್ಕೊಂಡಿದ್ದೇನೆ. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿದೆ ಇಮೇಜು. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಇರೋಂಥ ಒಂದು ಇಮೇಜನ್ನು ನೋಡ್ತಿರ್ಬೋದು. ಕ್ವಾಲಿಟಿಲಿ ಬಂದಿದೆ. ಅಕ್ಷರ ನೋಡ್ತಿರ್ಬೋದು ಹೆಂಗೆ ಕ್ಲಿಯರ್ ಒಂದು ಅಕ್ಷರ ಉಳ್ತಾಳೆ. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕ್ಲಿಯರ್ ಬಂದಾವ, ಫೋಟೋ ಕ್ಲಿಯರ್ ಬಂದಿದೆ ಅಂತ. ಓಕೆ, ಈ ರೀತಿ ನಾವು ಒಂದು ಫೋಟೋಸ್ಗಳನ್ನ ಹಿಂಗೆ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಲೋಗೋಸ್ಗಳನ್ನ ಇಲ್ಲಿ ಟೆಸ್ಟ್ಗಳನ್ನ ಯಾವ ರೀತಿ ಬರ್ಬೋದಿದೆ ನೋಡ್ಬೋದು. ನನ್ನ ಫೋಟೋ ಕ್ಲಿಯರ್ ಬಂದಿದೆ ಅಂತ ನೋಡ್ಕೋಬೋದು. ಫುಲ್ ಕ್ವಾಲಿಟಿಯಲ್ಲಿ ಕ್ಲಿಯರ್ ಬಂದಿದೆ ನೋಡ್ತಿರ್ಬೋದು. ಈ ರೀತಿ ಇರುತ್ತೆ. ಹೆಂಗೆ ಎಡಿಟ್ ಮಾಡ್ಕೊಂಡು ತೋರಿಸ್ತೀನಿ. ನಾವು ಕೊಟ್ಟಿರುವಂಥ ಒಂದಿಷ್ಟು ಮಟೀರಿಯಲ್ಸ್ಗಳವಲ್ಲ, ಆ ಮಟೀರಿಯಲ್ಸ್ಗಳನ್ನ ಡೌನ್ ಮಾಡ್ಕೊಂಡ್ಬಿಟ್ಟು ಈ ಸದ್ದ ಮಟೀರಿಯಲ್ಸ್ಗಿದ್ರೆ ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ಈಗ ಅದನ್ನು ಇಮೇಜ್ ತೊಗೊಳ್ಳಿ. ನಾನು ಡಿಫಾಲ್ಟ್ ಅಂತ ಕೊಡ್ತೀನಿ. ಇದು ಹೆಂಗೆ ನಾವು ಸೈಜ್ನ ತೊಗೊಳ್ಳೋದಂದರೆ ಓಕೆ ನೋಡಿ. ಓಕೆ, ಹೆಂಗೆ ನಾವು ಸೈಜ್ ತೊಗೊಳ್ಳೋದಪ್ಪ ಅಂದರೆ ನೋಡ್ತಿರ್ಬೋದು. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಎಷ್ಟು ತೊಗೋಬೋದಂದರೆ ಇದನ್ನು ಜಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ 1 2 8 ಇಲ್ಲಿ 5 0 ಹಾಕ್ಕೊಳ್ಳಿ. 5 0 ಹಾಕೊಂಡು ಡನ್ ಅಂತ ಕೊಡಿ. ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. 853 ಹಾಕ್ಕೊಳ್ಳಿ. 853 ಇಲ್ಲಿ 40ನ ಆ್ಯಡ್ ಮಾಡಿ ಡನ್ ಅಂತ ಕೊಡಿ. ಓಕೆ ಅಂತ ಕೊಡಿ. ಪ್ರತಿ ಸೈಜು ಕರೆಕ್ಟ್ ಆದಮೇಲೆ ಇವು ನ್ಯೂ ಟೆಕ್ಸ್ಟ್ ಇದೆಲ್ಲ ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಆಪ್ಷನ್ ಕೊಟ್ಬಿಟ್ಟು ಡಿಲೀಟ್ ಅಂತ ಕೊಡಿ. ಇಲ್ಲಿ ಮತ್ತೆ ನೀವು ಫೋಟೋನ ಆ್ಯಡ್ ಮಾಡ್ಕೋಬೋದಲ್ಲ. ಈ ಫೋಟೋನ ಹೇಗೆ ಆ್ಯಡ್ ಮಾಡೋದ್ರೆ ಪ್ಲಸ್ ಅಂತ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಕೊಡಿ. ನೀವು ಎಡಿಟ್ ಮಾಡ್ಕೊಂತ ನೀವು ಒಂದು ಬ್ಯಾಕ್ಗ್ರೌಂಡ್ ಫೋಟೋ ಇರ್ತಲ್ಲ, ಯಾವ್ದು ಬ್ಯಾಕ್ಗ್ರೌಂಡ್ ಇಲ್ಲಿದೆ ಅಂತ ನೋಡ್ಕೋಬೋದೆ. ನಾನು ಹತ್ರ ಇಟ್ಕೊಳ್ಬಿಟ್ಟು ನನ್ನ ಒಂದು ಬ್ಯಾಕ್ಗ್ರೌಂಡಿಗೆ ಹೋಗ್ತಾ ಇದೆ ನೋಡ್ತಿರ್ಬೋದು. ಬ್ಯಾಕ್ಗ್ರೌಂಡಿಗೆ ಬಂದುಬಿಟ್ಟು ಓಕೆ, ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ನ ತೊಗೊಳಕತ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವೇಟ್ನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಬ್ಯಾಕ್ಗ್ರೌಂಡ್ ಸಿಗ್ತಾವೆ. ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ತೀವಿ. ಟಿಕ್ ಕೊಡ್ತೀನಿ. ಟಿಕ್ ಕೊಟ್ಟಾದ್ಮ್ಯಾಗ ಈ ರೀತಿ ದೊಡ್ಡದು ಮಾಡ್ಕೊಳ್ರಿ. ಇದನ್ನು ಈ ಡಾಟ್ ಅಂದಮೇಲೆ ಈ 3 ಡಾಟ್ ಮೇಲೆ ಕೊಟ್ಬಿಟ್ಟು ಸಾರಿ ಫ್ರೆಂಡ್ಸ್, ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇದನ್ನು ಲಾಕ್ ಕೊಡಿ. ಲಾಕ್ ಕೊಟ್ಬಿಟ್ಟು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ಸದ್ದ ನಾವು ಏನು ಹಾಕೋಬೇಕಪ್ಪ ಅಂದರೆ ನಿಮಗೆ ತೋರಿಸ್ತೀನಿ. ಈಗ ಈ ಸದ್ದ ನೀವು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕೋಗುತ್ತೆ. ಓಕೆನಾ, ವೇಟ್ ಮಾಡ್ಕೊಳ್ರಿ. ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಕೊಡ್ರಿ. ಫ್ರಮ್ ಗ್ಯಾಲರಿನ ನೀವು ಕೊಟ್ಟಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಏನೆಲ್ಲ ಫೋಟೋಸ್ಗಳು ತೋರಿಸ್ಲಿಕ್ಕೆ ಈ ರೀತಿ ಹಿಂದೊಂದು ಬ್ಯಾನರ್ ಥರ ಉಂಟಲ್ಲ, ಏನೋ ಫೋಟೋ ಆಗಿರೋದು. ಓಕೆ, ನೀವೆಲ್ಲ ಬಿಡ್ರಿ. ಸ್ವಲ್ಪ ಫೋಟೋ ಆ್ಯಡ್ ಮಾಡ್ಕೋಬಿಡ್ತದೆ. ಒಂದು ಪಿ ಎನ್ ಜಿ ಕೊಟ್ಟಿರ್ತಾನೆ, ಆ ಪಿ ಎನ್ ಜಿ ಆ್ಯಡ್ ಮಾಡ್ಕೊಳ್ಳಿ.
ಓಕೆ, ಈ ರೀತಿ ಒಂದು ಬಾವುಟ ಥರ ಫೇಂಜ್ ಇರುತ್ತೆ, ಟಿಕ್ ಕೊಟ್ಬಿಟ್ಟು ಇದನ್ನು ಹಿಂಗೆ ಬ್ಯಾಕ್ಗ್ರೌಂಡ್ ಹೆಂಗೆ ರಿಮೂವ್ ಮಾಡ್ಕೊಳಪ್ಪ ಇದ್ರಾಗೆ ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ 3 ಆಪ್ಷನ್ ಇದಾವಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿ ಎರೇಸ್ ಕಲರ್ ಅಂತಿದೆ, ಎರೇಸ್ ಕಲರ್ ಅಂತ ಕ್ಲಿಕ್ ಕೊಟ್ಟು ಎನೇಬಲ್ ಕೊಡಿ. ಇದು ಸರತ್ನಾಗ ಅಡ್ಜಸ್ಟ್ ಆಗಿಲ್ಲ ಅಂದರೆ ಇರುತ್ತೆ ಹಿಂಗೆ. ಓಕೆ, 28 ಕೊಟ್ಬಿಟ್ಟು ಟಿಕ್ ಕೊಟ್ರಿ. ಜಾಸ್ತಿ ಕೊಡೋಕೆ ಹೋಗ್ಬೇಡ್ರಿ, 28 ಕೊಡ್ರಿ ಬರೀ. ಇಷ್ಟೇ ಸೈಜ್ನ ತೊಗೊಂಡ್ಬಿಟ್ಟು ಸೈಜ್ ಎಷ್ಟು ತಗೋಬೇಕು ತೋರಿಸ್ತೀನಿ ಅಂತಾರೆ. ಸೈಜ್ ಎಷ್ಟಿದೆ ಅಂತಾರೆ ತೋರಿಸ್ ನಿಮಗೆ. ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿದ್ರು ವಿಡ್ತ್ 54 ಅದ, ಹೈಟ್ 82 ಅದ. ಟಿಕ್ ಕೊಟ್ಬಿಟ್ಟು ಇದೇನಪ್ಪ ಅಂದರೆ ಲೇಯರ್ ಮಾಡಿಬಿಟ್ಟು ಇದನ್ನು ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಬರೋಗುತ್ತೆ. ಫ್ರಮ್ ಗ್ಯಾಲರಿ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫೋಟೋಸ್ ಹೆಂಗಿವಪ್ಪ ಅಂತ ನೋಡೋದಾದ್ರೆ 1 2 3 ಫೋಟೋಸ್ ಇವೆ. ಓಕೆನಾ, ನಾನು ಫಸ್ಟ್ ಒಂದು ಫೋಟೋ ತೊಗೋತೀನಿ. ಓಕೆ, ಫಸ್ಟ್ ಒಂದು ಫೋಟೋನ ಇಲ್ಲಿ ನೋಡ್ತಾ ಇದ್ದೆ ನಾನು. ಫಸ್ಟ್ ಒಂದು ಫೋಟೋ ತಂದ್ಬಿಟ್ಟು ಟಿಕ್ ಕೊಡ್ತೇನೆ. ಓಕೆ, ಈ ಒಂದು ಫೋಟೋನ ನಾನು ಇಲ್ಲಿ ಇಟ್ಕೋತೇನೆ. ಓಕೆ, ಸೈಜ್ ಒಂದು ಡಿಸ್ಕ್ರೀಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಟಿಕ್ ಕೊಡಬೇಕಾಗುತ್ತೆ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನೆಲ್ಲ ಕೊಡಿ. ಮತ್ತು ಪ್ಲಸ್ ಕೊಟ್ಬಿಟ್ಟು ಕ್ರೋಮ್ ಗ್ಯಾಲರಿ ಮೇಲೆ ಬರೋಕ್ಕೋಗುತ್ತೆ. ಓಕೆ, ಈ ಫೋಟೋನಲ್ಲಿ ಏನು ಬರೋಬ್ಬರಿ ಹೆಂಗಪ್ಪ ನೋಡ್ಕೋದಾಗ ಅಷ್ಟೇ. ನಾವು ಇದರಲ್ಲಿ ತೊಗೋಬೇಕಂತೇನಿಲ್ಲ, ನಾನು ತೋರಿಸ್ತೀನಿ ಯಾವ್ಯಾವ ಫೋಟೋ ಹಾಕೊಂಡಿದ್ದೀನಿ ಅಂತ ನಿಮಗೆ. ಕ್ರೋಮ್ ಗ್ಯಾಲರಿ ಕೊಟ್ಬಿಟ್ಟು ಈ ಮತ್ತೆ ಒಂದು ಫೋಟೋ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೆ ನೋಡ್ತಿರೋದು. ಈ ಒಂದು ಫಿಕ್ಸಡಲ್ಲಿ ಕಟ್ ಮಾಡುವಂಥ ಫೋಟೋ ತೊಗೊಂಡು ಕೊಟ್ಬಿಟ್ಟು ಈ ರೀತಿ ಸೈಜ್ ಡಿಸ್ಕ್ರೀಸ್ ಕೊಡ್ತೀನಿ. ಡಿಸ್ಕ್ರೀಸ್ ಕೊಟ್ಬಿಟ್ಟು ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಟಿಕ್ ಕೊಟ್ಬಿಟ್ಟು ಇದನ್ನು ಫ್ರಂಟ್ ತೊಗೊಂಬರ್ತಂದ್ರೆ ಬ್ಯಾಕಿಗೆ ಹೋಗಿಬಿಡುತ್ತದು. ಓಕೆ, ಇಟ್ಟಾದ್ಮೇಲೆ ಜಸ್ಟ್ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದೊಂದು ಲಾಕ್ ಮಾಡಿಬಿಟ್ಟು ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಕೊಟ್ಬಿಟ್ಟು ಮತ್ತು ನೆಕ್ಸ್ಟ್ ಫೋಟೋನ ಯಾವ ತೊಗೋತೀನಿ ತೋರಿಸ್ತೀನಿ ಈಗ. Okay, wait my friends. ಓಕೆ ಫ್ರೆಂಡ್ಸ್, ನಾನು ಈಗ ಫೋಟೋಸ್ನ ಗ್ಯಾಲರಿಗೆ ಹೋಗಿ ನೋಡ್ತಾ ಇದ್ದೀನಿ. ಓಕೆ, ಆ ಒಂದು ಫೋಟೋ ಸಿಕ್ತು, ಟಿಕ್ ಕೊಡ್ತೀನಿ. ಟಿಕ್ ಕೊಟ್ಟಮೇಲೆ ಹಿಂಗೆ ಜೂಮ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊತೀನಿ. ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಒಟ್ಟು ಫೋಟೋಗೆ ಅಡ್ಜಸ್ಟ್ ಆಗಂಗೆ ಇಟ್ಕೊಳ್ಳಿ. ಓಕೆನಾ, ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಒಂದು ಫೋಟೋ ಮತ್ತೆ ಮ್ಯಾಗ ತಂದು ಅಂದಾಗ ಕೆಳಗಡೆ ಹೋಗುತ್ತದೆ. ಆ ಫೋಟೋಕ್ಕೆ ಅದು ಬರೀ ಕುಂದಿರ್ತದೆ. ಓಕೆ, ಏಟಾ ಫ್ರೆಂಡ್ಸ, ಇದನ್ನು ಜಸ್ಟ್ ಲಾಕ್ ಮಾಡ್ಕೊಳ್ಳಿ. ಈ ಮತ್ತು ಯಾವ್ಯಾವ ಉಳಿದಪ್ಪ ಅಂದರೆ ಒಂದು ಇದು ಬರೋಕಲ್ಲ ಫ್ರೆಂಡ್ಸ್. ಹಿಂಗೆ ನಾ ಏನಪ್ಪ ನಾನು ಫೋಟೋ ಹಾಕೊಂಡು ತೋರಿಸಿದ್ದೆ ನಿಮಗೆ ಆ ರೀತಿ ಆಗ್ಬೇಕಂದ್ರೆ. ಓಕೆ, ಇಲ್ಲಿ ಸೇಪ್ ಮೇಲೆ ಕೊಟ್ಬಿಟ್ಟು ಫ್ರೆಂಡ್ಸ ಸೇಪ್ ಮೇಲೆ ಕೊಟ್ಬಿಟ್ಟು ಈ ರೀತಿ ಸಣ್ಣ ತೊಗೊಳ್ಳಿ, ಸೇಪ ದೊಡ್ಡ ಮಾಡ್ಕೊಳ್ಳಿ. ಈ ಬರೋಬ್ಬರಿ ಈ ಒಂದು ಲೈನ್ ಹಿಡಿದು ಇಲ್ಲ ಏನಕ್ಕೆ ಬರ್ಬೇಕದು. ಹಿಂಗೆ ತೊಗೊಂಬಿಟ್ಟು ಇಲ್ಲಿ ಕೆಳಗೆ ಇಟ್ಕೊಳ್ಳಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ರೀತಿ ಆದ್ಮ್ಯಾಗ ಟಿಕ್ ಕೊಡೋ ಫ್ರೆಂಡ್ಸ್. ಈ ಒಂದು ಮೋದಿಯವ್ರ ನೇತೃತ್ವ ಫೋಟೋದಲ್ಲ ಒಂದು ಸ್ವಲ್ಪ ಮೇಲೆ ತಗೋತೀನಿ. ಇಷ್ಟೇ ತೊಗೊಂಬಿಟ್ಟು ಮತ್ತು ಇನ್ನೇನು ಲಾಕ್ ಕೊಡ್ತೀನಿ. ಒಂದೆರಡು ಫೋಟೋ ಇಲ್ಲ ಫ್ರೆಂಡ್ಸ್ ಇವು. ಈ ಒಂದೆರಡು ಫೋಟೋ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ, ಈ ರೀತಿ ಅಡ್ಜಸ್ಟ್ ಮಾಡ್ತೀನಿ. ಇದು ತಂದ್ಬಿಟ್ಟು ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡ್ತೀನಿ. ಲಾಕ್ ಆದ್ಮೇಲೆ ಫ್ರೆಂಡ್ಸ ಇದೊಂದು ಇದೆಲ್ಲ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೇಯರ್ನ ಕೊಟ್ಬಿಟ್ಟು ಮತ್ತೆ ಒಂದು ಲೇಯರ್ನ ಕಾಪಿ ತೊಗೊಳ್ಳಿ. ಕಾಪಿ ತೊಗೊಂಡ್ಮೇಲೆ ಇಲ್ಲಿ ನೀವು ಕಲರ್ ಆಪ್ಷನ್ ಬರೋಕ್ಕೋಗುತ್ತೆ. ಕಲರ್ನ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಕಲರ್ನ ತೊಗೋಬೇಕಾಗುತ್ತದೆ ನೀವೀಗ ಒಂದು ಚಾಕ್ಲೇಟ್ ಕಲರ್ ಲೇಯರ್ ತೊಗೊಂಬಿಟ್ಟು ಟಿಕ್ ಕೊಟ್ಬಿಟ್ಟು ಈ ರೀತಿ ನೀವು ಕೆಳಗಡೆ ತರಬೇಕಾಗುತ್ತೆ. ಈ ಒಂದು ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿ ಇದನ್ನು ಇಟ್ಕೊಂಡ್ಬಿಟ್ಟು ಇದೊಂದು ತಂದ್ಬಿಟ್ಟು ಇಲ್ಲಿ ಕೂರಿಸ್ಕೋಬೇಕಾಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿ ಏನು ಕೊಟ್ಬಿಟ್ಟು ಎರಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಫ್ರೆಂಡ್ಸ್ ಏನು ಮಾಡ್ಕೋಗೋತಾದ್ರೆ ಇವಾಗ ಇವೆಲ್ಲ ಲಾಕ್ ಆದವಲ್ಲ, ಈ ನಾವು ಇನ್ನೇನು ಮಾಡ್ಕೋಗೋತಾದ್ರೆ ಹಿಂದ್ಗಡೆ ಒಂದು ಸ್ವಲ್ಪ ಶಾಡೋ ಥರ ಬರ್ಬೇಕಲ್ಲ ಫ್ರೆಂಡ್ಸ. ಓಕೆ, ಈ ಒಂದು ಸೈಜ್ ಫೋಟೋ ಒಂದು ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ, ನಮ್ಮದು ಒಂದು ಸ್ವಲ್ಪ ಸಣ್ಣ ಮಾಡ್ಬೋದು ಫ್ರೆಂಡ್ಸ. ಓಕೆ, ಈ ಟೈಮ್ ಫ್ರೆಂಡ್ಸ್ ಟಿಕ್ ಕೊಟ್ಬಿಟ್ಟು ಲಾಕ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ಟೈಮ್ಯಾಗ ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಕೂಡ ಹೋಗ್ತಾ
ಒಂದು ನಿಮಗೆ ಫೇಂಜಿ ಅನ್ನೋದು ನಾನು ಕೊಟ್ಟಿರ್ತೇನೆ. ಆ ಒಂದು ಫೇಂಜಿಯನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ವೇಟ್ ಮಾಡ್ಕೊಳ್ಳಿ, ಫೇಂಜಿನ ನಿಮಗೆ ಕೊಡ್ತೀನಿ. ಈ ಒಂದು ಫೇಂಜಿನ ತೊಗೊಂಬಿಟ್ಟು ಟಿಕ್ ಕೊಟ್ಬಿಟ್ಟು ಟಿಕ್ ಕೊಡಿ. ಇದನ್ನು ನೀವು ಈ ಬಾಕ್ಸ್ ಮೇಲೆ ಬಂದುಬಿಟ್ಟು ಆಗಲೇ ಎರೇಜ್ ಕಲರ್ ಹೋಗ್ಬಿಟ್ಟು ಎನೇಬಲ್ ಕೊಟ್ಬಿಟ್ಟು ಈ ನಂಬರ್ 1 ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹಿಂಗೆ ಬ್ಲ್ಯಾಕ್ ತೊಗೊಂಬಿಟ್ಟು ಈ ರೀತಿ ಬಂದೊಂದು ಏನು ಕೂತ್ಕೊಂತೀನಿ. ಈಗ ಇದು ಟೋಲರೆನ್ಸ್ ಅಂತ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು 70 ಕೊಟ್ಬಿಟ್ಟು ಟಿಕ್ ಕೊಟ್ಬಿಟ್ಟು ಈ ರೀತಿ ಹಿಂದ್ಗಡೆ ತಂದು ಈ ಲೇಯರ್ನ ಕೊಟ್ಬಿಟ್ಟು ಫ್ರೆಂಡ್ಸ್ ಈಗ ನೋಡೋದಾದ್ರೆ ನೀವು ಈಗ ಈ ಒಂದು ಫೋಟೋ ಮೇಲ್ಗಡೆ ತೊಗೊಳ್ಳಿ. ಮೇಲ್ಗಡೆ ತೊಗೊಂಬಿಟ್ಟು ಜಸ್ಟ್ ಈ ಒಂದು ಫೋಟೋ ಕಟ್ಬಿಟ್ಟು ಮೇಲ್ಗಡೆ ತಾನೆ ಈ ಬರೋಬ್ಬರಿ ಒಟ್ಟು ಫೋಟೋ ಕೂತ್ಬಿಟ್ಟಿರ್ತದೆ. ಅದು ಈ ರೀತಿ ಹಿಂಗೆ ಸ್ವಲ್ಪ ದೊಡ್ಡ ತೊಗೋಬೇಕು. ಈ ರೀತಿ ತೊಗೊಂಬಿಟ್ಟು ಇಲ್ಲಿ ನೀವು ಹೇಗೆ ಚೇಂಜ್ ಮಾಡ್ಕೋ ಕಲರ್ನ ಹೆಂಗೆ ಚೇಂಜ್ ಮಾಡ್ಬೋದು ಅಂದರೆ ಇದಕ್ಕೆ ಹಿಂದೆ ಕಲರ್ ಹೆಂಗೆ ಚೇಂಜ್ ಮಾಡ್ಕೋಬೇಕಂದ್ರೆ ಈ ಕಲರ್ ಆಪ್ಷನ್ ಕೊಟ್ಬಿಟ್ಟು ಟಿಕ್ ಆಪ್ಷನ್ ಕೊಡ್ರಿ. ಹಿಂದೆ ಕಲರ್ ತಾನೇ ತೋರಿಸ್ತದೆ ನಿಮಗೆ ಯಾವ ಕಲರ್ ಬೇಕು ತೊಗೊಳ್ಳೋ ಅಂತೇಳಿ. ನೀವು ಯಾವ ಕಲರ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಜಸ್ಟ್ ವೈಟ್ ಅನ್ನೋ ತೊಗೊಂಬಿಟ್ಟು ಟಿಕ್ ಕೊಡ್ತೀನಿ. ಟಿಕ್ ಕೊಟ್ಟಾದ್ಮೇಲೆ ಫ್ರೆಂಡ್ಸ್ ಇದೊಂದು ಲೇಯರ್ ನಾನು ಲಾಕ್ನ ಮಾಡ್ತೀನಿ. ಲಾಕ್ ಮಾಡೋ ಫ್ರೆಂಡ್ಸ್ ನಾವು ಈ ಸದ್ದ ಏನು ಉಳಿಸಿವಪ್ಪ ಅಂದ್ರೆ ಸದ್ದು ಲಾಸ್ಟಿಗೆ ನಾವು ಫೋಟೋನ ಎಡಿಟ್ ಮಾಡೋಕ್ಕೆ ನಾವು ಒಂದು ಸ್ವಲ್ಪ ಮೆಟೀರಿಯಲ್ ಉಳಿದಪ್ಪ ಅಂದರೆ ಜಸ್ಟ್ ಈ ಕಡೆ ಒಂದು 2 ಫೋಟೋನ ಹಾಕಬೇಕಾಗುತ್ತೆ. ಫೋಟೋ ತೋರಿಸ್ತೀನಿ, ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗೈಡ್ ಕೊಟ್ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ಒಂದು 2 ಫೋಟೋನ ಆ್ಯಡ್ ಮಾಡ್ಕೋಬೋದು. ಈಗ ಫೋಟೋ ಕ್ಲಿಕ್ ಕೊಟ್ಟು ಟಿಕ್ ಮಾಡ್ಬಿಡ್ಬೋದು. ಇಲ್ಲಿ ಸೈಜ್ನ ಇಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ ಇಟ್ಟನ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ಕೊಟ್ಬಿಟ್ಟು ಇದನ್ನು ಜಸ್ಟ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಮತ್ತು ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಕೊಡಿ. ಮತ್ತು ಇನ್ನೊಂದು ಫೋಟೋ ಇದೆ, ಆ ಇನ್ನೊಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಗುತ್ತೆ. ಪ್ಲಸ್ ಕೊಟ್ಬಿಟ್ಟು ಟಿಕ್ ಕೊಡಿ. ಇದು ಬ್ಯಾಕ್ಗ್ರೌಂಡನ್ನು ಹೇಗೆ ತಗೊಳ್ಕೋಬೋದು ಅಂದರೆ ಅದಕ್ಕೆ ಜಸ್ಟ್ ಕಲರ್ ಆಪ್ಷನ್ ಮೇಲೆ ಬಂದುಬಿಟ್ಟು ಸ್ವಲ್ಪ ಎರೇಜ್ ಕಲರ್ ಮೇಲೆ ಬಂದುಬಿಟ್ಟು ಎನೇಬಲ್ ಕೊಡಿ. ಫಾಂಟ್ ಇದ್ದಲ್ಲಿ ಫುಲ್ ಬ್ಲಾಕ್ ತಂದುಬಿಟ್ಟು ಕಲರ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ತಂದುಬಿಟ್ಟು ಈ ಲೇಯರ್ ಮೇಲೆ ಕೊಟ್ಬಿಟ್ಟು ಇದನ್ನು ಮೇಲ್ಗಡೆ ತಾನೆ ಈಗ ಹೋಯ್ತಲ್ಲ ಫ್ರೆಂಡ್ಸ್. ಈಗ ಹೋದಾದ್ಮೇಲೆ ಫ್ರೆಂಡ್ಸ ಲಾಕ್ ಮಾಡ್ಕೊಂಡ್ಬಿಟ್ಟು ಸೈಜ್ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಅಂತ ಕೊಡಿ. ಮತ್ತು ನಿಮ್ಮೊಂದು ಅಲ್ಲಿ ಫೇಂಜಿನ ನಿಮಗೆ ಆ್ಯಡ್ ಮಾಡಿರ್ತೇನೆ, ಆ ಒಂದು ಫೇಂಜಿನ ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಟ್ಟು ಫೇಂಜಿ ತೊಗೊಂಬಿಟ್ಟು ಟಿಕ್ ಕೊಡಿ. ಇಲ್ಲಿ ಮತ್ತು ಎರೇಜ್ ಕಲರ್ ಬಂದುಬಿಟ್ಟು ಎನೇಬಲ್ ಕೊಟ್ಬಿಟ್ಟು 26 ನಂಬರ್ ಇಟ್ಕೊಂಡ್ಬಿಟ್ಟು ಮತ್ತು ಕಲರ್ ಆಪ್ಷನ್ ಕೊಟ್ಬಿಟ್ಟು ಏನೇನು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೊಳ್ಳಿ. ನಾವು ಒಂದು ಕೇಸರಿ ಕಲರ್ ತೊಗೊಳ್ತೀನಿ. ಈ ರೀತಿ ತೊಗೊಂಬಿಟ್ಟು ಈ ರೀತಿ ಮೂವ್ ಮಾಡ್ಕೊತೀನಿ. ಈ ರೀತಿ ಒಂದು ಇಲ್ಲಿ ಒಂದು ಅದನ್ನು ಇರ್ತಾನೆ ಈ ಲೇಯರ್ ಮೇಲೆ ಕೊಟ್ಬಿಟ್ಟು ಮೇಲ್ಗಡೆ ತಾನೆ ಓಕೆ ಈ ಬರೋಬ್ಬರಿ ಒಂದು ಸೈಡಿಗೆ ಕುಂದಿರ್ತದೆ. ಲಾಕ್ ಕೊಟ್ಬಿಟ್ಟು ಇದೊಂದು ಲೇಯರ್ನ ಲಾಕ್ ಕೊಟ್ಟಾದ್ಮೇಲೆ ಈಗ ನಾವು ಏನು ಉಳಿಸಿದೆ ಬರ್ಕೊಳಕ್ಕೆ ಅನ್ನೋದು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾ ಏನು ಬರ್ಕೋತೀನಪ್ಪ ಅಂದ್ರೆ ಓಕೆ ಈ ಒಂದು ಫೋಟೋನ ನೀವು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಒಂದು ಸ್ವಲ್ಪ ಸೈಜ್ನ ಒಂದು ಸ್ವಲ್ಪ ಸಣ್ಣ ಮಾಡ್ಕೋತೀನಿ. ಈ ರೀತಿ ಇಟ್ಕೋತೀನಿ. ಓಕೆನಾ ಫ್ರೆಂಡ್ಸ್, ಈಗ ಇದಾಯಿತು. ಈ ಒಂದು ಫೋಟೋನ ನಾನು ಈ ರೀತಿ ಇಟ್ಟು ಈ ಒಂದು ಫೋಟೋ ನಾನು ಈ ರೀತಿ ಇಟ್ಕೊಂಡ್ಬಿಟ್ಟು ಜಸ್ಟ್ ಈ ಒಟ್ಟು ಲಾಗ್ನ ಮಾಡ್ತೀನಿ. ಓಕೆ ಒಟ್ಟಾದ್ಮೇಲೆ ಫ್ರೆಂಡ್ಸ್ ಈ ಒಂದು ಲೇಯರ್ಸ್ಗಳಿವೆಲ್ಲ ಈ ಶೇಪ್ಸ್ಗಳನ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋಲ್ಲ. ಇವಕ್ಕೂ ಒಂದು ಸ್ವಲ್ಪ ಇಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನೋಡ್ತಿರೋದು ಈ ರೀತಿ ಅಡ್ಜಸ್ಟ್ಮೆಂಟ್ ಆದಮೇಲೆ ಈ ಲೇಯರ್ ಕೊಟ್ಬಿಟ್ಟು ಈ ಒಂದು ಒಟ್ಟುಗಳನ್ನ ಲಾಕ್ ಮಾಡ್ಕೊಂಡು ಬರೋಬ್ಬರಿ ಕೂತು ಫ್ರೆಂಡ್ಸ್. ಈ ಸದೇನು ಚೇಂಜ್ ಇಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆದಮೇಲೆ ಮಾಡ್ಕೋಗುತ್ತೆ ಅಂತ ನೀವೀಗ ಈ ಪ್ಲಸ್ ಕೊಟ್ಬಿಟ್ಟು ಟೆಸ್ಟ್ ಇರುತ್ತಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ಇಲ್ಲಿ ಪ್ಲಸ್ ಕೊಟ್ಬಿಟ್ಟು ಟೆಸ್ಟ್ ಮೇಲೆ ಕೊಟ್ಬಿಟ್ಟು ಇದನ್ನು ಹೀಗೆ ತಂದುಬಿಟ್ಟು ಡಬಲ್ ಟಿಕ್ ಮಾಡ್ಕೊಳ್ಳಿ. ಇದು ನ್ಯೂ ಟೆಸ್ಟ್ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ನಾ ಕನ್ನಡದಲ್ಲಿ ಬರ್ಕೋತೀನಿ. 3
ನರೇಂದ್ರ ರೈಟ್ ಕೊಟ್ಟು ಹಿಂಗೆ ಸೈಜ್ನ ಕೊಟ್ಬಿಟ್ಟು ಇಲ್ಲಿ ಕೊಡ್ಬೇಕು, ಮೂವ್ ಅಪ್ ಮಾಡಿ ಇಲ್ಲಿ ಟೆಕ್ಸ್ಟ್ಗಳು ಇರ್ತವೆ. ಈ ಟೆಕ್ಸ್ಟ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗ್ಬಿಟ್ಟು ನೀವು ಏಟ್ ಮಾಡ್ಕೋಬೋದು. ಕೊಟ್ಟಿರ್ತಾನೆ ಶ್ರೀ ನರೇಂದ್ರ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ದೊಡ್ಡ ಮಾಡ್ಕೊಂಬಿಟ್ಟು ಇದಕ್ಕೆ ನೀವು ಕಲರ್ ಆ್ಯಡ್ ಮಾಡ್ಕೊ ಹಂಗೆ ಆ್ಯಡ್ ಮಾಡ್ಕೋಬೇಕು. ಅಂದ್ರೆ ಇದಕ್ಕೊಂದು ಪೇಜ್ ಕೊಟ್ಟಿರ್ತೀನಿ, ಅವೊಂದು ಪೇಜನ್ನು ತೊಗೋಕೋಗುತ್ತೆ. ಯಾವ ರೀತಿ ಪೇಜ್ ಅಂದ್ರೆ ಕೊಟ್ಟಿರ್ತಾನೆ, ಆ್ಯಡ್ ಮಾಡಿ ತೋರಿಸ್ತಾನೆ. ಇಲ್ಲಿ ಟೆಕ್ಸ್ಟರ್ ಒಂದು ಆಪ್ಷನ್ ಇದೆ, ನೀವು ಫೋಟೋ ಥರ ಮಾಡ್ಕೋಬೇಕು ಅಂದರೆ ಟೆಕ್ಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ, ಇಲ್ಲೊಂದು ಟೆಕ್ಸ್ಟರ್ ಕೊಟ್ಟಿರ್ತಾನೆ. ಆ ಟೆಕ್ಸ್ಟರ್ನ ನೋಡ್ತಿರ್ಬೋದು. ಓಕೆ, ವೇಟ್ ಮೈ ಫ್ರೆಂಡ್ಸ್. ಓಕೆ, ಇಲ್ಲಿ ಅದು ಟೆಕ್ಸ್ಚರ್ ಇದೆ. ಒಂದು ಯಾವುದೋ ಒಂದು ಫೋಟೋ ನಾನೊಂದು ಇಲ್ಲಿ ತೊಗೊಂಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಈ ಫೋಟೋ ಆದಮೇಲೆ ಟಿಕ್ ಮಾಡಿಕೊಡಿ. ಅವತ್ತು ಫೋಟೋ ಇಲ್ಲಿ ಬರೋಬ್ಬರಿ ಅಡ್ಜಸ್ಟ್ ಆಗಿರ್ತದೆ. ಈ ಮೇಲೆ ನೀವು ಒಂದು ಸ್ಟ್ರೋಕ್ ಆಪ್ಷನ್ ಬಂದುಬಿಟ್ಟು ಸ್ಟ್ರೋಕ್ನ ಏನು ಮಾಡ್ಕೊಂಬಿಟ್ಟು ಇಲ್ಲಿ ಸ್ಟ್ರೋಕ್ ಕಲರ್ನ ನೀವು ವೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕಲರ್ಗೆ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಟಿಕ್ ಮಾರ್ಕ್ ಕೊಟ್ಬಿಟ್ಟು ಸ್ಯಾಡ್ ಆಪ್ಷನ್ ಬಂದುಬಿಟ್ಟು ಸ್ಯಾಡೋನ ಏನಾದ್ರು ಮಾಡ್ಕೊಂಬಿಟ್ಟು ಇಲ್ಲಿ ಸ್ಯಾಡೋನ ವೈಟ್ ಕಲರ್ ತೊಗೊಂಬಿಟ್ಟು ಬ್ಲರ್ ರೇಡಿಯಸ್ ಅಂತಿದೆಯಲ್ಲ, ಬ್ಲರ್ ರೇಡಿಯಸ್ನ ಒಂದು ಸ್ವಲ್ಪ ಅಷ್ಟರಾಗಿ ಇಟ್ಕೊಳ್ಳಿ. ಒಂದು 9 ಇಟ್ಕೊಳ್ಳಿ. ಎಡ್ಜ್ ಗ್ಲೋ ಅಂತಿದೆಯಲ್ಲ, ಈ ಎಡ್ಜ್ ಗ್ಲೋನ ಈ ರೀತಿ ಸೈಜ್ನ ಮೂವ್ ಮಾಡ್ಕೊಳ್ಳೋದಿರುತ್ತೆ. ಈ ರೀತಿ ಸೈಜ್ನ ನೀವು ಅಷ್ಟೇ ಆಪ್ ಮಾಡ್ಕೊಳ್ಳಿ. ಇಲ್ಲ ಲೈಟ್ ಸೈಡ್ ಇಲ್ಲಿ ಮೂವ್ ಮಾಡಿರ್ತವೆ, ಅಷ್ಟರಲ್ಲಿ ಒಂದು ಇಟ್ಬಿಡಿ. ಅಫಾಸಿಟಿ ಅಂತಿದೆಯಲ್ಲ, ಇದು 86 ಇಟ್ಕೊಂಬಿಟ್ಟು ಟಿಕ್ ಕೊಡಿ. ಸೈಜ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಓಕೆ, ಇಟ್ಟಾದ್ಮೇಲೆ ಫ್ರೆಂಡ್ಸ್ ಇದಕ್ಕೆ ಏನು ಮಾಡ್ಕೋಗುತ್ತಂದರೆ ನೀವೀಗ ಪ್ಲಸ್ ಇದು ಟೆಸ್ಟ್ನ ನೀವು ಲಾಕ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದಮೇಲೆ ಇದನ್ನೇ ಸೈಜ್ ತಂದುಬಿಟ್ಟು ಡಬಲ್ ಟಿಕ್ ಕೊಟ್ಬಿಟ್ಟು ಈ ಸದ್ದ ನೋಡ್ತಿರ್ಬೋದು. ಈ ರೀತಿ ನರೇಂದ್ರ ಮೋದಿಜಿ ಓಕೆ, ಟಿಕ್ ಕೊಡಿ. ಟಿಕ್ ಆದಮೇಲೆ ಈ ರೀತಿ ನಾನು ಸೈಜ್ನ ಒಂದು ಸ್ವಲ್ಪ ಸೈಜ್ ಸಣ್ಣ ಮಾಡ್ಕೋತೀನಿ, ಅದಕ್ಕೆ ಕೆಳಗಡೆ ಇಟ್ಕೋತೀನಿ. ನೋಡಿದಿರ್ಬೋದು ಈ ರೀತಿ ಬರುತ್ತೆ. ಓಕೆನಾ? ಈ ರೀತಿ ಬಂದಾದಮೇಲೆ ಮತ್ತೆ ನಾನು ಒಂದು ಲೇಯರ್ನ ಲಾಕ್ ಮಾಡಿಬಿಟ್ಟು ಮತ್ತೆ 8 ಆಪ್ಷನ್ ಕೊಟ್ಟು ಕಾಪಿ ಮಾಡ್ಕೋತೀನಿ. ಇದನ್ನು ಈ ಡಬಲ್ ಟಿಕ್ ಮಾಡ್ಕೋತೀನಿ. ಏನಪ್ಪ ಅಂದರೆ ತಳಗಡೆ ನೀವು ಏನೇ ಒಂದು ಕೆಲಸ ಮಾಡ್ತಿದ್ರು ಆ ಒಂದು ಕೆಲಸಕ್ಕೆ ಬರ್ಬೋದು. ನಾನು ಅಲ್ಲಿ ನರೇಂದ್ರ ಮೋದಿ ಅವರು ಮಾಡ್ಕೊಳ್ಳೋದ್ರಿಂದ ನಾನು ಶ್ರೀ ಪ್ರಧಾನಮಂತ್ರಿಗಳು ಬರ್ತೀನಿ. ಶ್ರೀ ಪ್ರಧಾನ ಮಂತ್ರಿಗಳು ಡನ್ ಅಂತ ಕೊಡ್ತೀನಿ ಮತ್ತು ಓಕೆ ಅಂತ ಕೊಡ್ತೀನಿ. ಇದನ್ನು ಹೀಗೆ ನಾನು ಸೈಜ್ನ ಸಣ್ಣ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕೊಟ್ಬಿಟ್ಟು ನಾನು ಟೆಕ್ಸ್ಚರ್ ಆಪ್ಷನ್ ಮೇಲೆ ಬರ್ತೀನಿ. ಮತ್ತೊಳ್ಳಿ ಇಲ್ಲಿ ನಾನು ನಿಮಗೆ ಬೇಕಾದಂಥ ಫೇಂಜನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲೊಂದು ಬೇರೆ ಫೇಂಜನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಟೆಕ್ಸ್ಟ್ನ ಬರೆದಾದ್ಮೇಲೆ ಫ್ರೆಂಡ್ಸ್ ನೀವೀಗ ನೋಡೋದಾದರೆ ಒಂದು ಹೀಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಟಿಕ್ ಕೊಡಿ. ಈಗ ಆದಮೇಲೆ ಫ್ರೆಂಡ್ಸ್ ನಾವೀಗ ಇಲ್ಲಿ ಏನೇನೋ ಮಾಡ್ಕೋಬೋದಪ್ಪ ಅಂದರೆ ನೋಡೋದಾದರೆ ಇಲ್ಲಿ ಒಂದು ಟೆಕ್ಸ್ಟ್ ಬಿಟ್ಟಿದ್ದಲ್ಲ, ಇದು ಕಾಪಿ ಮಾಡ್ಕೋತೀನಿ. ನಾನು ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಬರ್ತ್ಡೇ ಆಗಿರ್ಬೋದು, ಬರ್ತ್ಡೇ ಎಷ್ಟನೇ ವರ್ಷದ ಬರ್ತ್ಡೇ ಆಗಿರುತ್ತೆ ಅಷ್ಟನೇ ವರ್ಷದ ಬರ್ತ್ಡೇ ಏನಾದ್ರು ಬರ್ಕೊಂಡು ನೀವು ಟೆಕ್ಸ್ಟ್ನ ಬರ್ಕೊಳ್ಳಿ. 75ನೇ ಹುಟ್ಟು ಹಬ್ಬದ ಟಿಕ್ ಕೊಟ್ಬಿಟ್ಟು ಇಲ್ಲಿ ಬರೋಬ್ಬರಿ ಇಟ್ಕೊಂಡ್ಬಿಟ್ಟು ಓಕೆನಾ, ಕೈಲಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಬರೋಬ್ಬರಿ ಇಟ್ಕೊಳ್ಳಿ. ಇದಾದಮೇಲೆ ಈ ಲೇಯರ್ ಮೇಲೆ ಕೊಟ್ಬಿಟ್ಟು ಒಟ್ಟು ಲೇಯರ್ನ ನೀವು ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಂಬಿಟ್ಟು ನಾನು ಒಂದು ಕಾಪಿ ಮಾಡ್ಕೊತೀನಿ ಈ ಟೆಸ್ಟ್ನ ಇಲ್ಲಿ ತಂದುಬಿಟ್ಟು ಭಾರತ ದೇಶದ ಬಲಿಷ್ಠ ನಾಯಕರು ಹಬ್ಬದ ಶುಭಾಶಯಗಳು ಡನ್ ಕೊಡ್ತೀನಿ. ಓಕೆ ಕೊಡ್ತೀನಿ. ಇದನ್ನ ಎಲ್ಲಿ ಬಂದು ಇಟ್ಕೋತೀನಪ್ಪ ಅಂದ್ರೆ ನೋಡೋದ ತೋರಿಸ್ತೀನಿ. ಈಗ ಏನು ತಂದ್ಬಿಟ್ಟು ನಾನು ಇಲ್ಲಿ ಇಟ್ಕೋತೀನಿ. ಇಲ್ಲೊಂದು ಫ್ರೆಂಡ್ಸ್ ನಾನು ಏನು ಮಾಡ್ಕೋತೀನಪ್ಪ ಅಂದರೆ ಜಸ್ಟ್ ಇಟ್ಟಾಯ್ತಲ್ಲ ಫ್ರೆಂಡ್ಸ, ಇದು ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ
ಇದನ್ನು ಸಾರಿ ಫ್ರೆಂಡ್ಸ್, ಇದೊಂದು ಡಿಲೀಟ್ ಮಾಡ್ಕೊತೀನಿ, ಇದನ್ನು ಲಾಕ್ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್, ಇದು ಲಾಕ್ ಆದಮೇಲೆ ಫ್ರೆಂಡ್ಸ್ ನಾವು ನಂದು ಫೋಟೋನ ಆ್ಯಡ್ ಹ್ಯಾಂಗೆ ಮಾಡ್ಕೊತೀನಿ, ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಕೊಟ್ಬಿಟ್ಟು ನನ್ನ ಒಂದು ಫೋಟೋನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ. ಓಕೆ ಕೊಡ್ತೀನಿ. ನನ್ನ ಒಂದು ಫೋಟೋನ ಸೈಜ್ನ ಸಣ್ಣದು ಮಾಡ್ಕೊಂಬಿಟ್ಟು ಸಣ್ಣ ಮಾಡ್ಕೊಂಬಿಟ್ಟು ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ನಾನು ಲೇಯರ್ ಮೇಲೆ ಕೊಟ್ಟು ಮತ್ತೆ ಒಂದು ಡೂಪ್ಲಿಕೇಟ್ ಮಾಡ್ಕೊತೀನಿ. ಡೂಪ್ಲಿಕೇಟ್ ಆದಮೇಲೆ ಫ್ರೆಂಡ್ಸ್ ಈ ರೀತಿ ಈ ಒಂದು ಕಲರ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ನ ನಾನು ಒಂದು ಸ್ವಲ್ಪ ಸೈಜ್ ಕಲರ್ ಚೇಂಜ್ ಮಾಡ್ಕೊತೀನಿ. ಕಲರ್ ಹೆಂಗೆ ಮಾಡ್ಬೋದು ಅಂದರೆ ನೋಡ್ತಾರೆ ಈ ರೀತಿ ಒಂದು ಕಲರ್ ಇಟ್ಕೊತೀನಿ, ಟಿಕ್ ಕೊಡ್ತೀನಿ. ಈ ಒಂದು ಫೋಟೋ ತೊಗೊಂಬಿಟ್ಟು ಈ ರೀತಿ ಬರಬ್ಬರು ಹೊಂದ್ಕೊಳ್ಳಂಗೆ ಇಟ್ಕೊಳ್ಳಿ. ಈ ರೀತಿ ಇರೋಮಲ್ಲ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡನ್ನೂ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಫ್ರೆಂಡ್ಸ್ ನಾನು ಈಗ ಏನು ಬರ್ಕೋಬೇಕಂತ ನಿಮಗೆ ನಾನು ಈಗ ಕೊಟ್ಟಿದ್ದೀನಿ. ಫ್ರಮ್ ಗ್ಯಾಲರಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ವೇಟ್ನ ಮಾಡ್ಕೊಳ್ಳಿ. ಮತ್ತು ಒಂದು ಫೇಂಜಿನ ನಿಮಗೆ ಇಲ್ಲ ನಾನೀಗ ಕೊಟ್ಟಿರ್ತೇನೆ. ಆ ಒಂದು ಫೇಂಜಿನ ನೀವು ಇಲ್ಲಿ ಮಾಡ್ತೇನೆ ಸರ್ ಫ್ರೆಂಡ್ಸ್. ಇಲ್ಲಿ ಒಂದು ಟೆಕ್ಸ್ಟ್ ಒಂದು ಫೇಂಜ್ ಕೊಡ್ತೀನಿ, ನಾವು ಫೇಂಜಿನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ ಫೇಂಜಿನ ತೊಗೊಂಬಿಟ್ಟು ಟಿಕ್ ಕೊಡ್ತೀನಿ. ಈ ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದಂದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಎರೇಜ್ ಕಲರ್ ಅಂತ ಕ್ಲಿಕ್ ಕೊಟ್ಬಿಟ್ಟು ಎನೇಬಲ್ ಮಾಡ್ಕೊಳ್ಳಿ. ಬರೋಬ್ಬರಿ ಸೈಜ್ನ ಹೋಗಿದ್ದೀನಿ ಅಂತ ಒಂದು 20 ಇಟ್ಕೊಂಡ್ಬಿಟ್ಟು ಟಿಕ್ ಕೊಟ್ಬಿಟ್ಟು ಈ ರೀತಿ ಸೈಜ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಇಟ್ಕೊಬೇಕಾಗುತ್ತೆ. ಇದು ಮತ್ತೆ ಲೇಯರ್ ಮೇಲೆ ಕ್ಲಿಕ್ಬಿಟ್ಟು ಲಾಕ್ ಕೊಟ್ಬಿಟ್ಟು ಇದು ಒಂದು ಲೇಯರ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಅನ್ನೋದು ಫ್ರೆಂಡ್ಸ್ ನೋಡ್ತಿರ್ಬೋದು. ಇಲ್ಲಿ ನೀವೇನು ಬರ್ಕೋತೀರ ನೋಡ್ಕೋಬೋದು. ನಿಮಗೇನು ಡೇಟ್ ಬರ್ಕೋತಾರೆ ಏನು ಬರ್ಕೊಳ್ಳಿ. ನಾನು ಸೆಪ್ಟೆಂಬರ್ 17 ಅಂತ ಬರ್ಕೋತೇನೆ. ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ನೀವು ಹೇಗೆ ಅಂದರೆ ಈ ರೀತಿ ಒಂದು ಸ್ವಲ್ಪ ಸೈಜ್ ತೊಗೊಂಬಿಟ್ಟು ಒಂದು ಸ್ವಲ್ಪ ಈ ನಂಬರ್ ಇದೆಯಲ್ಲ ಈ ನಂಬರ್ನ ನೀವು ಕೆಳಗಡೆ ತೊಗೋಬೋದು. ಈ ರೀತಿ ಸೆಂಟ್ರಲ್ಲಿ ತೊಗೊಂಬಿಟ್ಟು ಓಕೆ ಕೊಡಿ. ಈ ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳಿ. ಈ ರೀತಿ ತೊಗೊಂಬಿಟ್ಟು ಟಿಕ್ನ ಕೊಡೋಕೆ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಈ ಹಿಂದಿನ ಲೇಯರ್ನ ನೀವು ಸಣ್ಣ ಮಾಡ್ಕೋತೀನಿ ಅಂದರೆ ಸಣ್ಣದು ಮಾಡ್ಕೋಬೋದು. ಸ್ವಲ್ಪ ಅಷ್ಟರೊಳಗೆ ಸಣ್ಣ ಮಾಡ್ಕೊಂಬಿಟ್ಟು ಇಟ್ಟಾದ್ಮೇಲೆ ಫ್ರೆಂಡ್ಸ್ ಲೇಯರ್ ಮೇಲೆ ಕೊಟ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಫ್ರೆಂಡ್ಸ್ ನಾನು ಮತ್ತೆ ಒಂದು ಲೇಯರ್ನಲ್ಲಿ ಬರ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಕಾಪಿ ಕೊಡ್ತಾ ಇದ್ದೀನಿ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ನಾನು ಅದು ಫುಲ್ ಅರೇಂಜ್ ಮಾಡ್ಕೋತೀನಿ. ಏನು ಬರ್ಕೋತಪ್ಪ ಅಂದ್ರೆ ಶ್ರೀ ನರೇಂದ್ರ ದಾಮೋದರ್ ದಾಸ್ ದಾಮೋದರ್ ದಾಸ್ ಮೋದಿಜಿ ಇವರಿಗೆ ಇದು ಮಾಡ್ಕೊಂಬಿಟ್ಟು ಈ ಟೆಸ್ಟ್ನ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಬಿಟ್ಟು ಈ ಟೆಸ್ಟ್ನಲ್ಲಿ ಇಟ್ಕೊತೀನಿ. ಇಡೋದಲ್ವ ಫ್ರೆಂಡ್ಸ್, ಇದಕ್ಕೊಂದು ನಾವು ಕಲರ್ನ ಚೇಂಜ್ ಮಾಡ್ಕೋಬೇಕಲ್ಲ. ಯಾವ ಕಲರ್ನ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ ಅಂದರೆ ಒಂದು ಟೆಕ್ಸ್ಚರ್ ಮೇಲೆ ಹೋಗ್ತೀನಿ. ಟೆಕ್ಸ್ಚರ್ ಹೋಗ್ಬಿಟ್ಟು ಇಲ್ಲಿ ನಾವು ಏನಪ್ಪ ಕಲರ್ ಒಂದು ಚೆಂದ ಬರಲಿಲ್ಲ ಅಂದರೆ ಹಿಂಗೆ ಇಟ್ಕೊಳಕ್ಕೆ ಇರ್ತದೆ, ಆಫ್ ಮಾಡ್ಕೊಳ್ಳಿ ನೀವು. ಓಕೆ, ನಾನು ಬೇರೆ ಒಂದು ಕಲರ್ ಟಿಕ್ ಕೊಡ್ತೀನಿ. ಇದನ್ನು ತೊಗೊಂಬಿಟ್ಟು ನೋಡ್ತಾರೆ ಈ ರೀತಿ ಹೆಂಗೆ ಮಾಡ್ಕೋದಂದ್ರೆ ಇಲ್ಲಿ ಟೆಕ್ಸ್ಚರ್ ತೋರಿಸ್ತೀನಿ ಆನ್ ಆಫ್ ಈ ರೀತಿ ತೊಗೊಂಬಿಟ್ಟು ಈ ರೀತಿ ಮಾಡ್ಕೊಳ್ಳಿರುತ್ತೆ. ನೋಡ್ತಾರೆ ಮೂವ್ ಆಗ್ತಿದೆ, ನೋಡ್ತಿರ್ಬೋದು ಕಲರದು. ಓಕೆ, ಈ ರೀತಿ ಇಟ್ಕೊಂಡ್ಬಿಟ್ಟು ಟಿಕ್ನ ಕೊಡ್ತೇನೆ. ಟಿಕ್ ಕೊಟ್ಟಂಗೆ ಫ್ರೆಂಡ್ಸ್ ಈ ರೀತಿ ಎಡಿಟ್ ಆದಮೇಲೆ ನಾವು ಇನ್ನೂ ಏನೇನು ಬಿಟ್ಟಿದ್ದೀವಿ ಅನ್ನೋದು ಫ್ರೆಂಡ್ಸ್. ಈಗ ಮತ್ತೆ ಫ್ರಮ್ ಗ್ಯಾಲರಿಗೆ ನಾನು ಹೋಗ್ತಾ ಇದ್ದೇನೆ. ಫ್ರಮ್ ಗ್ಯಾಲರಿ ಹೋದಾದ್ಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಮತ್ತೊಂದು ಫೇಂಜಿನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಒಂದು ಫೇಂಜಿ ಹುಡುಕ್ಲಾಗತ್ತೀನಿ, ವೇಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನೀಗ ನನ್ನ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ನನ್ನ ಒಂದು ಫೋಟೋನ ನಾನು ಇಲ್ಲಿ ಹುಡುಕ್ಲಿಕ್ಕತ್ತೀನಿ. ಟಿಕ್ ಕೊಟ್ಬಿಟ್ಟು ಓಕೆ ಕೊಡಿ. ಒಂದು ನಾವು ಸೈಜ್ ಹೇಗೆ ಕ್ರಾಪ್ ಮಾಡ್ಕೊಳ್ಳೋದಂದರೆ ಈ ಕ್ರಾಪ್ ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ನೀವು ಯಾವುದೋ ಶೇಪ್ನ ರೌಂಡ್ ಶೇಪ್ನ ತೊಗೊಂಬಿಟ್ಟು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬರೋಬ್ಬರಿ ಸೈಜ್ನ ನೀವು ಎರಡು ಕೈಲಿ ತೊಗೊಂಬಿಟ್ಟು ಎರಡು ಕೈಲಿ ಚೆಂದ ಇಟ್ಕೊಳ್ಳಿ.
ನಿಮ್ದು ಯಾವುದೋ ಒಂದು ಲೋಗೋ ಇತ್ತಂದರೆ ಆ ಲೋಗೋನ ಇಲ್ಲಿ ಹಾಕೋಬೋದು. ನಾನು ಒಂದು ಈ ಲೋಗೋನ ತೊಗೊಂಡ್ಬಿಟ್ಟು ಇಲ್ಲಿ ಈ ಒಂದು ಸೈಡ್ನಲ್ಲಿ ಇಡ್ತೀನಿ ಫ್ರೆಂಡ್ಸ್. ಇಟ್ಟಾದ್ಮೇಲೆ ಮತ್ತೆ ಕೊಟ್ಬಿಟ್ಟು ಇದನ್ನು ನಾನು ಲಾಕ್ನ ಮಾಡ್ಕೊತಿದ್ದೇನೆ. ಮತ್ತು ಪ್ಲಸ್ ಕೊಟ್ಬಿಟ್ಟು ಫ್ರಮ್ ಗ್ಯಾಲರಿ ಕೊಡಿ. ನಾನು ಈ ಒಂದು ಫೋಟೋನ ನೋಡ್ಲಿಕ್ಕತ್ತೀನಿ. ಮೇಲುಗಡೆ ಏನೇನು ಬರ್ಕೊಂಡಿದ್ದೀನಿ ನಾ ಏನು ಬರ್ಕೋಬಹುದು, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಿರಲ್ಲ, ಆ ರೀತಿ ನಾನು ಇಲ್ಲಿ ನೋಡ್ತಾ ಇರೋವಂಥದ್ದು. ಓಕೆ, ನಾನು ಇಲ್ಲಿ ಮತ್ತೊಂದು ಫೋಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಮತ್ತೊಂದು ಫೋಟೋ ತೊಗೊಂಬಿಟ್ಟು ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾದ್ಮೇಲೆ ಫ್ರೆಂಡ್ಸ್ ಈ ರೀತಿ ಈ ಒಂದು ಫೋಟೋನ ಈ ರೀತಿ ಸಣ್ಣದು ಮಾಡ್ಕೊತೀನಿ. ಸಣ್ಣ ಮಾಡ್ಕೊಂಬಿಟ್ಟು ಈ ಒಂದು ಟೆಕ್ಸ್ಟ್ಗಳು ಇವೆಲ್ಲ, ಈ ಟೆಕ್ಸ್ಟ್ಗಳ ನಾನು ಮೇಲುಗಡೆ ತರೋವಂಥದ್ದು ಮಾಡ್ತಾಯಿದ್ದೆ, ನೋಡ್ತಾ ಇರ್ಬೋದು. ಓಕೆ, ಆದಮೇಲೆ ಈ ಒಂದು ಲೇಯರ್ನ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಫ್ರೆಂಡ್ಸ್ ಈಗ ಮತ್ತೆ ನಾವು ಏನು ಆ್ಯಡ್ ಮಾಡ್ಕೋಬೇಕಂದ್ರೆ, ನಾನು ಈ ಒಂದು ಟೆಸ್ಟ್ ಇದರಲ್ಲಿ ಬರೆದಿರುವಂಥ ಒಂದು ಟೆಸ್ಟ್ ಇದೆಯಲ್ಲ, ಆ ಟೆಸ್ಟ್ನ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಬಿಟ್ಟು ನಾನು ಇಲ್ಲಿ ನೋಡ್ಕೋತಾ ಇರ್ಬೋದು, ಹೃದಯ ಸಾಮ್ರಾಟ ಬರ್ಕೊಂಬಿಟ್ಟು ಟಿಕ್ ಕೊಡ್ತೀನಿ. ಓಕೆ ಅಂತ ಕೊಡ್ತೀನಿ. ಹಿಂಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇದನ್ನು ನಾನು ಇಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ. ಓಕೆನಾ, ಆ್ಯಡ್ ಆಯಿತು. ಆ್ಯಡ್ ಮೇಲೆ ಫ್ರೆಂಡ್ಸ್ ನಾವು ಇಲ್ಲಿ ಸದ್ದವು ನಾವು ಏನಾದರೂ ಮಾಡ್ಕೋಬೋದಾ ಇಲ್ಲಿ ಅಂತ ನೋಡೋದಾದರೆ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು ಅಥವಾ ಬಿಟ್ಟಬಹುದು. ಇಲ್ಲಿ ನೀವು ಒಂದಿಷ್ಟು ಫೋಟೋಸ್ಗಳ ಆ್ಯಡ್ ಮಾಡ್ತೀನಿ ಅಂದರೆ, ಇನ್ನೊಬ್ಬರು ಬೇರೆಯವ್ರ ಫೋಟೋ ಆ್ಯಡ್ ಮಾಡ್ತೀನಿ ಅಂದರೆ, ಸಾರಿ ಫ್ರೆಂಡ್ಸ್ ಇದನ್ನು ನಾನು ಡಿಲೀಟ್ ಮಾಡ್ತಿದ್ದೇನೆ. ಆಟೋಮೆಟಿಕ್ ಆ್ಯಡ್ ಆಯಿತು. ಇದು ಸೇಫ್ ಮೇಲೆ ಕೊಟ್ಬಿಟ್ಟು ಇಲ್ಲಿ ಸೇಫ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಒಂದಿಷ್ಟು ಫೋಟೋಸ್ಗಳದು ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಫೋಟೋ ಆ್ಯಡ್ ಮಾಡ್ಬೇಕು ಅಂದರೆ, ಜಸ್ಟ್ ಇದು ಕೊಟ್ಬಿಟ್ಟು ಟಿಕ್ ಮಾಡಿಕೊಟ್ಬಿಟ್ಟು ಈ ರೀತಿ ನೀವು ಇಲ್ಲಿ ಸೈಜು ಮಾಡ್ಕೋಬೋದು. ಇಲ್ಲ ನಿನಗೆ ಗೊತ್ತಾಗಲ್ಲ ಅಂದರೆ ಜಸ್ಟ್ ನಾನೊಂದು PNGs ನಿಮಗೆ ಕೊಟ್ಟಿರ್ತೇನೆ, ಆ ಒಂದು PNGs ಇಲ್ಲಿ ತೊಗೋಬೋದು. ಓಕೆ, ವೆಯ್ಟ್ ಮಾಡಿ, ಆ ಒಂದು ಬಾರ್ಡರ್ PNGs ನಿಮಗೆ ಕೊಟ್ಟಿರ್ತೇನೆ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಬಾರ್ಡರ್ PNGs ತೊಗೊತೀನಿ. ನಾನು ಒಂದು ಎರಡನೇ ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ, ಟಿಕ್ ಮಾಡಿಕೊಟ್ಬಿಟ್ಟು ಇಲ್ಲಿ ಮತ್ತೆ ಟೆಕ್ಸ್ಚರ್ ಮೇಲೆ ಬರೋಕೋತೆ. ಸಾರಿ ಫ್ರೆಂಡ್ಸ್, ಎರೇಜ್ ಕಲರ್ ಮಾಡಿಬಿಟ್ಟು ಓಕೆ ಕೊಟ್ಬಿಟ್ಟು ನೀವು ಇಲ್ಲಿ ಕಲರ್ ಆಪ್ಷನಲ್ಲಿ ಬಂದುಬಿಟ್ಟು ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವೈಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ ಅದು. ಇಲ್ಲಿ ಸೈಜ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋತೆ, ಈ ರೀತಿ ನೋಡ್ತಾ ಇರ್ಬೋದು. ಈ ರೀತಿ ಸೈಜ್ನ ತೊಗೊಂಬಿಟ್ಟು ಓಕೆ ಅಂತ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಈ ರೀತಿ ತೊಗೊಂಬಿಟ್ಟು ನೀವು ಈ ರೀತಿ ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಅಥವಾ 3 ತೊಗೊಂಡ್ರು ನಡೆಯುತ್ತೆ. ನಾನು ಇಲ್ಲಿ ಕ್ರಾಪ್ ಆಪ್ಷನಲ್ಲಿ ಬಂದುಬಿಟ್ಟು 3 ತೊಗೋತೀನಿ. ಓಕೆ ಕೊಡ್ತೀನಿ. ಓಕೆ 3 ಬಂದುಬಿಟ್ಟು ಹಿಂಗೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಫೋಟೋನ ಅಡ್ಜಸ್ಟ್ ಮಾಡ್ಕೋಬೋದು. ಬೇಕಾಗಿರುವಂಥ ಫೋಟೋಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಇಟ್ಟಾದಮೇಲೆ ನೀವು ಮಾಡ್ಕೋಬೇಕಂದ್ರೆ ಕಲರ್ ಆಪ್ಷನ್ ಬಂದುಬಿಟ್ಟು ಕಲರ್ನ ಎನೇಬಲ್ ಕೊಟ್ಬಿಟ್ಟು ನೀವು ಯಾವ ಕಲರ್ ಬೇಕಾದ್ರೆ ಇಲ್ಲಿ ತೊಗೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ವೈಟ್ ಕಲರು, ಬ್ಲ್ಯಾಕ್ ಕಲರು, ಈ ಕಲರ್ ತೊಗೋದ್ರಿಂದ ಈ ಕಲರ್ ತೊಗೋಬೋದು, ಈ ಕಲರ್ ತೊಗೋಬೋದು. ನೀವು ಬೇಕಾದಂಥ ಕಲರ್ ತೊಗೊಂಬಿಟ್ಟು ಟಿಕ್ ಕೊಟ್ಬಿಟ್ಟು ಮತ್ತೆ ಒಂದು ಲೇಯರ್ ಮೇಲೆ ಕೊಟ್ಬಿಟ್ಟು ಈ ಲೇಯರ್ನ ಒಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು ನೀವು ನಿಮ್ಮ ನೇಮ್ನ ಬರ್ಕೋತೀನಿ ಅಂದರೆ ಅಲ್ಲೇ ನೇಮ್ನ ತೊಗೊಂಬಿಟ್ಟು ನಾನು ನೋಡ್ತಾರೆ ಒಂದು ನೇಮ್ನ ಬರ್ಕೊಳಕತ್ತೀನಿ ಇಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ನೇಮ್ನ ಹೆಂಗೆ ಬರ್ಕೊಳ್ಳೋದಪ್ಪ ಅಂದರೆ ಇದಷ್ಟು ನಿಮ್ಮ ಒಂದು 8 ನೇಮ್ ಬರ್ಕೋತೀನಿ ಬರ್ಕೋಬೋದು. ನನ್ನ ಒಂದು ನೇಮ್ನ ನಾನು ಇಲ್ಲಿ ಬರ್ಕೊಂಡ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಲಿಕ್ಕತ್ತೀನಿ. ಟಿಕ್ ಕೊಟ್ಬಿಟ್ಟು ಓಕೆ ಕೊಟ್ಬಿಟ್ಟು ಒಂದು ಬರ್ಕೋತಿರಲ್ಲ, ನಾನು ಇಲ್ಲಿ ಕಲರ್ ನಾನು ಏನು ಮಾಡ್ಕೋತೀನಿ, ಕಲರ್ ಚೇಂಜ್ ಮಾಡ್ಕೋತೀನಿ. ಕಲರ್ ನಾನು ಬರೀ ಒಂದು ವೈಟ್ ಕಲರ್ನ ಇಲ್ಲಿ ಆ್ಯಡ್ ಮಾಡ್ತಾ ಇರೋವಂಥದ್ದು. ಈ ಟೆಕ್ಸ್ಚರ್ ಇರುತ್ತೆ, ಟೆಕ್ಸ್ಚರನ್ನು ನಾನು ಡಿಲೀಟ್ ಮಾಡ್ಲಿಕ್ಕತ್ತೀನಿ. ಕಲರ್ ಆಪ್ಷನಲ್ಲಿ ಬರ್ತಾ ಇದ್ದೀನಿ. ಕಲರ್ ಆಪ್ಷನ್ ಕೊಟ್ಬಿಟ್ಟು ನಾನು ಬರೀ ವೈಟ್ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಆದಮೇಲೆ ನಾನು ಶೆಡೋ ಎಲ್ಲ ಹಾಕಿದ್ದೀನಲ್ಲ, ಇವನ್ನೆಲ್ಲ ನಾನು ರಿಮೂವ್ ಮಾಡ್ಲಿಕ್ಕತ್ತೀನಿ. ತಂದ್ಬಿಟ್ಟು ಇಲ್ಲಿ ಈ ಒಂದು ನನ್ನ ಹೆಸರನ್ನ ಇಲ್ಲಿ ಕೆಳಗಡೆ ನಾನು ಇಡ್ಲಿಕ್ಕತ್ತೀನಿ. ಓಕೆ, ಇಟ್ಟಾದಮೇಲೆ ಇಲ್ಲಿ ಏನು ಮಾಡ್ಕೊಟ್ಬಿಟ್ಟು ನಾನು ಇದನ್ನು ಡೂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಲಾಕ್ನ ಮಾಡ್ಕೋತೀನಿ. ಲಾಕ್ನ ಮಾಡ್ಕೊಂಡು ಆಮೇಲೆ ಕ್ಲಿಯರ್ ಮಾಡ್ಕೋತೀನಿ. ಇಲ್ಲಿ ನಾನು ಬಸವ ಎಡಿಟ್ಸ್ ಅಂತ ಬರ್ಕೋತಾ ಇದ್ದೀನಿ. ಟಿಕ್ ಕೊಟ್ಬಿಟ್ಟು ಓಕೆ ಕೊಟ್ಬಿಟ್ಟು ಇಲ್ಲಿ ನಾನು ಈ ಒಂದು ಟೆಕ್ಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಲಿಕ್ಕತ್ತೀನಿ ಕೆಳಗಡೆ. ಓಕೆನಾ, ಆಮೇಲೆ ಇಲ್ಲಿ ಕಲರ್ ಬೇಕಾದ್ರೆ ನೀವೇನು ಯಾವ ಕಲರ್ ನೀವು ಚೇಂಜ್ ಮಾಡ್ಕೋತೀನಿ ಅಂದರೆ ಚೇಂಜ್ ಮಾಡ್ಕೋಬೋದು. ಓಕೆ, ನಾವೊಂದು ಈ ಕಲರ್ ಒಂದು ಇಟ್ಕೊಂಡ್ಬಿಟ್ಟು
ಟಿಕ್ ಕೊಡ್ತಾ ಇದ್ದೀನಿ. ಸೈಜ್ನ ನೀವು ಬೇಕಾದರೆ ಸೈಜ್ನ ಸಣ್ಣದು ಮಾಡ್ಕೋಬೋದು. ಇಲ್ಲಿ ಇದೆ 22 ಇಟ್ಕೋತೀನಿ. ಇದು ಒಂದು ಕಲರ್ ಅಡ್ಜಸ್ಟ್ಮೆಂಟ್ ಆಗಿದ್ದಕ್ಕೆ ಓಕೆ ಇಟ್ಕೋತೀನಿ. ಇಟ್ಟಂದಲ್ಲ ಫ್ರೆಂಡ್ಸ, ಈ ಜಸ್ಟ್ ನೀವು ಏನು ಮಾಡ್ಕೋಬೇಕಂದ್ರೆ ಈಗ ನಿಮ್ಮ ಫೋಟೋ ಎಲ್ಲ ಎಡಿಟ್ ಆಯಿತು. ನೀವೇನು ಮಾಡ್ಕೋಬೇಕಂದ್ರೆ ಫೋಟೋನ ಹೇಗೆ ಎಕ್ಸ್ಪೋರ್ಟ್ ಮಾಡೋದಂದರೆ ನೀವು ಸೇರ್ ಆಪ್ಷನ್ ಎಲ್ಲ ಕೊಟ್ಬಿಟ್ಟು ಇಲ್ಲಿ JPG ಅಂದಿದ್ದಲ್ಲಿ PNG ಅಂತ ಕೊಟ್ಟು ಕಸ್ಟಮ್ ಇದ್ದಲ್ಲಿ ಅಲ್ಟ್ರಾ ಅಂತ ಕೊಟ್ಬಿಟ್ಟು ಸೇವ್ ಟು ಗ್ಯಾಲರಿ ಅಂತ ಕೊಡೋದ್ರಿಂದ ಈಗ ನಾವು ಎಡಿಟ್ ಮಾಡೋದ್ರಿಂದ ಫೋಟೋ ಫುಲ್ ಕ್ವಾಲಿಟಿಲಿ ಬಂದುಬಿಟ್ಟು ನಿಮ್ಮೊಂದು ಗ್ಯಾಲರಿಗೆ ಈಗ ಸೇವ್ ಆಗಿರುತ್ತೆ. ಅದು ಯಾವ ರೀತಿ ಸೇವ್ ಆಗಿದೆ ಅಂತ ನಿಮಗೆ ತೋರಿಸ್ತಾನೆ. ಜಸ್ಟ್ ಮೈಂಡ್ ಓಕೆ. ನೀವು ಈಗ ಎಷ್ಟು ಟೈಮ್ ಆಗಿದೆ ಅಂತ ನೋಡ್ಬೋದು. 12:36 ಆಗಿದೆ ಟೈಮ್. 12:36 ಆಗಿದೆಲ್ಲ. ಏನು ಮಾಡ್ಕೋಬೇಕಂದ್ರೆ ನೀವು ಬೇಕಾದರೆ ನೀವು ಪ್ರಾಜೆಕ್ಟ್ ಸೇವ್ ಮಾಡಿ ಇಟ್ಕೋಬೋದು. ಅಂದಾಗ ಇನ್ನೊಂದು ಸಲ ಎಡಿಟ್ ಮಾಡಿ ಹೊತ್ತಿಗಿದ್ರೆ ಮತ್ತೆ ಹೊಳ್ಗೋದು ಹಾಕೊಳ್ಳೋದೇನು ಸಂಬಂಧ ಇರೋಂಗಿಲ್ಲ, ಆಟೋಮೆಟಿಕ್ ಬಂದ್ಬಿಡ್ತದೆ. ಅದನ್ನು ನಾನು ಒಂದು ಏನು ಮಾಡ್ಕೊತೀನಪ್ಪ ಜಸ್ಟ್ ಇದಕ್ಕೆ ಓಕೆ ಯಾವುದಾದ್ರು ಒಂದು ಇಮೋಜ್ ಹಾಕ್ಬಿಟ್ಟು ಟಿಕ್ ಕೊಟ್ಬಿಟ್ಟು ಓಕೆ ವೇಟ್ ಮಾಡಿ. ಓಕೆ ಕೊಡ್ತೀನಿ. ಓಕೆ ಸೇವಿಂಗ್ ಅಂತ ನೋಡು, ಸೇವ್ ಡನ್ ಅಂತ ಬಂತು. ಈ ಪ್ರಾಜೆಕ್ಟ್ಗಳು ಎಲ್ಲಿರ್ತಾವೆ ಅಂತ ನೋಡೋದಾದ್ರೆ ನೀವೀಗ ಈಗ ಒಂದು 3 ಲೋಗೋಸ್ ಅಲ್ಲಿ ರೌಂಡ್ ಸರ್ಕಲ್ ಟಿಕ್ ಕೊಟ್ಬಿಟ್ರೆ ಇಲ್ಲಿ ನಿಮ್ಮ ಒಂದು ಫೋಟೋಸ್ಗಳು ಇರ್ತವೆ. ನಾವು ನೋಡ್ತಿರುವಂಥ ನಾವು ಮಾಡಿರುವಂಥ ಒಟ್ಟು ಬ್ಯಾನರ್ಗಳನ್ನ ಇಲ್ಲಿ ನಾನು ಸೇವ್ ಮಾಡಿರೋಂಥದ್ದು. ಮತ್ತು ಟಿಕ್ ಕೊಡ್ತಾನೆ. ಈಗ ಬ್ಯಾಕಿಗೆ ಬರ್ತಾನೆ. ಈಗ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಈಗ ನಾನು ಬ್ಯಾಕಿಗೆ ಬರುವಂಥದ್ದು. ಬ್ಯಾಕಿಗೆ ಬಂದುಬಿಟ್ಟು ನಾವೊಂದು ಫೋಟೋನ ಇಲ್ಲಿ ಎಡಿಟ್ ಮಾಡಿರೋಂಥ ಫೋಟೋನ ತೋರಿಸ್ಲಿಕ್ಕೆ ನಾನೀಗ ಡೀಟೇಲ್ಸಲ್ಲಿ ಬಂದುಬಿಟ್ಟು ನೋಡೋದಾದರೆ ನಾನು ಟೈಮು ನೋಡೋದಾದರೆ ನಾವೀಗ ನಮ್ಮ ಸೈಜ್ ಯಾವ ರೀತಿ ಸೈಜ್ ಇರುತ್ತೆ ಅಂತ ಈ ಸೈಜಲ್ಲಿ ತೋರಿಸುತ್ತೆ. 12:36 16 ಸೆಕೆಂಡ್ಗೆ ಏನು ನೋಡ್ತಿರೋದು 3ನೇ ದಿನಾಂಕ 9ನೇ ತಿಂಗಳಲ್ಲಿ ಮಾಡಿರೋಂಥ ವೀಡಿಯೋಗಳು ಇದು. ಓಕೆ ಇದನ್ನು ನೋಡಿ ತೋರಿಸ್ತೀನಿ ನಿಮಗೀಗ ಈ ಫೋಟೋ ಹೇಗೆ ಏಟ್ ಆಗಿದೆ ಅಂತ. ಈ ರೀತಿ ಜೂಮ್ ಮಾಡೋದು ನೋಡೋದಾದರೆ ನಾವು ಎಷ್ಟು ಕ್ವಾಲಿಟಿಯಲ್ಲಿ ಬಂದಿರುತ್ತೆ ಅಂದರೆ ನಾವು ಯಾವ ರೀತಿ ಒಂದು ಫೋಟೋಸ್ಗಳು ಕ್ವಾಲಿಟಿ ಇರ್ತವೆ ಯಾವ ರೀತಿ ನೋಡೋ ಟೆಸ್ಟ್ಗಳು ಎಲ್ಲಿ ಹೊಡೆದೇ ಇಲ್ಲ. ಫುಲ್ ಕ್ಲಿಯಾರಿಟಿಯಲ್ಲಿ ಟೆಸ್ಟ್ಗಳು ಬಂದಿರುವಂಥದ್ದು ನೋಡ್ತಿರ್ಬೋದು. ಈ ರೀತಿ ಟೆಸ್ಟ್ಗಳನ್ನು ನೀವು ಫುಲ್ ಕ್ವಾಲಿಟಿಯಲ್ಲಿ ಮಾಡ್ಕೋಬೋದು. ಫಿಕ್ಸಲ್ ಆಗಿ ನೋಡ್ತಿರ್ಬೋದು. ಭಾರತ ದೇಶದ ಬಲಿಷ್ಠ ನಾಯಕ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ ನರೇಂದ್ರ ದಾಮೋದಾಸ್ ಮೋದಿಜಿಯವರಿಗೆ. ನನ್ನ ಹೆಸರನ್ನು ಇಲ್ಲಿ ಹಾಕ್ಕೊಂಡಿರುವಂಥದ್ದು. ಏನೇ ಇದರಲ್ಲಿ ವಿಡಿಯೋಗಳಲ್ಲಿ ತಪ್ಪಾಗಿದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ನಾನು ಮುಂದೊಂದೇ ಸಲ ಅದನ್ನು ನಾನು ಇಲ್ಲಿ ಮಾಡ್ಕೊಳ್ಳೋಂಗಿಲ್ಲ. ಓಕೆನಾ, ತೊಂದರೆನ ನಾನು ಏನೋ ಇದಾಗಿದ್ದರೂ ನಾನು ಅವನ್ನ ಮಾಡ್ತಾ ಇರೋವಂಥದ್ದು. ನಿಮಗೆ ಬೇಕಾಗಿರುವಂಥ ಫೋಟೋನ ಎಡಿಟ್ ಮಾಡ್ಕೋಬೋದು. ಇದರಲ್ಲಿ ಯಾವುದೋ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಯಾವ ರೀತಿ ಎಡಿಟ್ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಟ್ಟಿನಿ. ಓಕೆನಾ ಫ್ರೆಂಡ್ಸ್, ನಾನು ಓಕೆ ನೋಡ್ತಾ ಇರ್ಬೋದು. ನಿಮ್ಮ ಬೇಕಾಗಿರುವಂಥ ನಿಮ್ಮ ಒಂದು ಫೋಟೋಸ್ಗಳನ್ನ ಹಾಕೊಂಡು ಎಡಿಟ್ ಮಾಡ್ಕೋಬೋದು. ಇಲ್ಲಿ ಏನು ಇದು ಇರಲ್ಲ. ಓಕೆನಾ ಫ್ರೆಂಡ್ಸ್, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಕ್ವಾಲಿಟಿ ಫೋಟೋಸ್ಗಳನ್ನ ಬ್ಯಾನರ್ ಫೋಟೋಸ್ಗಳನ್ನ ಎಡಿಟ್ ಮಾಡ್ತಾ ಇರ್ತಾನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲೇ ಮುಗಿಸ್ಲಿಕ್ಕೆ ಫ್ರೆಂಡ್ಸ್. ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್.